ಹಾಯ್ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸುನಿಲ್ ಗೌಡ. ಸ್ನೇಹಿತರೆ, ನಿಮಗೆಲ್ಲ ಆಲಕ್ಕಿ ನುಡಿತೈತೆ ಅಂತ ಮನೆ ಮುಂಭಾಗ ಬಂದು ಬುಡುಬುಡಿಕೆಯನ್ನು ಆಡಿಸಿ ಭವಿಷ್ಯವನ್ನು ನುಡಿಯುವಂಥ ಜನಗಳನ್ನು ನೀವೆಲ್ಲ ಈಗಾಗಲೇ ನೋಡಿರ್ತೀರ, ಕೇಳಿರ್ತೀರ. ಇಂಥದ್ದೇ ಒಂದು ಘಟನೆ ಈಗ ಮಂಡ್ಯದ ಕೀಲಾರ ಗ್ರಾಮದಲ್ಲಿ ನಡೆದಿರುವಂಥದ್ದು. ಅಂದರೆ ಕೀಲಾರ ಗ್ರಾಮದಲ್ಲಿ ಆಲಕ್ಕಿ ನುಡಿತೈತೆ ಅಂತೆ ಮಧ್ಯರಾತ್ರಿ ಬಂದವರು ಗ್ರಾಮಸ್ಥರಿಗೆ ಭಯವನ್ನು ಹುಟ್ಟಿಸಿದ್ರು. ಗ್ರಾಮಸ್ಥರು ಯಾವಾಗ ಭಯ ಸ್ಟಾರ್ಟ್ ಆಯಿತು ಅಂದರೆ ಗ್ರಾಮಕ್ಕೆ ಕೆಡುಕಾಗುತ್ತೆ ಅನ್ನುವಂಥ ಮಾತನ್ನು ಮಧ್ಯರಾತ್ರಿ ಹೇಳಿದರು. ಆದರೆ ಬೆಳಗಿನ ಜಾವ ಆಲಕ್ಕಿ ನುಡಿದಂಥ ಅಂದರೆ ಭವಿಷ್ಯ ನುಡಿದಂಥ ಜನರೇನಿದ್ದಾರೆ ಅವರನ್ನು ಗ್ರಾಮಸ್ಥರು ಖುದ್ದಾಗಿ ಹಿಡಿದು ಆ ಭವಿಷ್ಯ ನಿಜವ ಅಥವಾ ಸುಳ್ಳ ಅನ್ನುವಂಥ ವಿಚಾರವನ್ನು ಬಹಿರಂಗಪಡಿಸಿರುವಂಥದ್ದು. ಯಾಕಂದರೆ ಸಾಕಷ್ಟು ವರ್ಷಗಳಿಂದ ಅಂದರೆ ಹಿಂದಿನಿಂದಲೂ ಕೂಡ ಈ ಆಲಕ್ಕಿ ನುಡಿಯುವಂಥದ್ದು ಅದಕ್ಕೆ ನಿಜ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಜನರಲ್ಲಿರುವಂಥ ನಂಬಿಕೆ. ಹೀಗಾಗಿ ಯಾರು ಬುಡುಬುಡಿಕೆಯನ್ನು ಮಧ್ಯರಾತ್ರಿ ಅಂದರೆ ಅಮಾವಾಸ್ಯೆಯ ಸಂದರ್ಭಗಳಲ್ಲಿ ಬುಡುಬುಡಿಕೆಯನ್ನು ಆಡಿಸ್ಕೊಂಡು ಬಂದು ಭವಿಷ್ಯವನ್ನು ಹೇಳ್ತಾರೆ, ಇಂಥವರ ಮಾತು ನಿಜ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಜನರ ನಂಬಿಕೆ ಆಗಿರುವಂಥದ್ದು. ಆದರೆ ಈ ನಂಬಿಕೆ ನಿಜವ ಅಥವಾ ಸುಳ್ಳ ಇವತ್ತು ಅಂದರೆ ಆಧುನಿಕ ಜಗತ್ತಿನಲ್ಲೂ ಕೂಡ ಇದನ್ನು ನಂಬೇಕಾ ಬೇಡವಾ ಅನ್ನುವಂಥ ವಿಚಾರವನ್ನು ಕೀಲಾರ ಗ್ರಾಮದ ಜನರು ಬಹಿರಂಗಪಡಿಸಿರುವಂಥದ್ದು. ಹಾಗೆ ಕೀಲಾರ ಗ್ರಾಮದ ಜನರು ಇಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಏನು ಹೇಳ್ತೀರಿ? ಈ ಆಲಕ್ಕಿ ನುಡಿಯುವಂಥವ್ರು ಮಧ್ಯರಾತ್ರಿ ನಿಮ್ಮ ಗ್ರಾಮಕ್ಕೆ ಬಂದಿದ್ದರು, ಗ್ರಾಮದಲ್ಲಿ ಕೆಡುಕಾಗ್ತಾ ಇದೆ ಅಂತ ಹೇಳಿದರು. ಏನಾಯಿತು? ಆಮೇಲೆ ಏನು ಮಾಡಿದ್ರಿ ನೀವು? ಸರ್, ನಿಜ ಹೇಳಬೇಕು ಅಂದರೆ ಅವತ್ತು ಹೆಚ್ಚು ಕಮ್ಮಿ 2:15-2:15 ಇರ್ಬೋದು ಅಂತ ಕಾಣಿಸ್ತದೆ. ನಾವು ಮಲಗಿದ್ವಿ. ನಮ್ಮ ನಾಯಿನ ಬೋಲ್ ಸ್ಟಾರ್ಟ್ ಆಯಿತು. ಇವರು ಜನಕ್ಕೆ ಭಯ ಹುಡ್ಸೋದು. ಇವರು ಮೋಸ ಹೋಗೋ ಜನ ನಾವಿದ್ದೀವಿ ಅಂದರೆ ಮೋಸ ಮಾಡೋ ಜನಸಂಖ್ಯೆ ಜಾಸ್ತಿ ಇರ್ತಾರೆ. ಹಳ್ಳಿಲಿ ಇರ್ಬೋದು, ಸಿಟಿಲಿ ಆಗ್ಬೋದು. ಇವರು ಭಯ ಬೀಳೋ ಜನಾಂಗವೇ ಇವರು ಟಾರ್ಗೆಟು. ಈಗ ಹಂಗಾಗೋಯ್ತದೆ, ಹಿಂಗಾಗೋಯ್ತದೆ, ಮಸಾಲೆ ಪೂಜೆ ಮಾಡಬೇಕು, ಅಲ್ಲಿ ಪೂಜೆ ಮಾಡಬೇಕು, ಇಲ್ಲಿ ಪೂಜೆ ಮಾಡಬೇಕು, ಬಲಿ ಕೊಡಬೇಕು, ಅಷ್ಟು ದುಡ್ಡು ಆಯ್ತದೆ, ಇಷ್ಟು ದುಡ್ಡು ಆಯ್ತದೆ ಅಂತ ಮೋಸ ಮಾಡೋದೇ ಕೆಲಸ. ಕೆಲವು ಭಯ ಭೀತರಾದ್ರೆ ಹೆಂಗಸರು ಆಯಿತು ರಾತ್ರಿ ಹೊತ್ತೆಲ್ಲ ಕೇಳ್ಕೊಂಡಿರ್ತಾರೆ, ನಿಮಗೆ ಈ ಬೀದಿಲಿ ಹಂಗಾಯ್ತದೆ, ಹಿಂಗಾಯ್ತು ಅಂತ. ಒಂದು ಬೀದಿಲಿ ಇಬ್ಬರು ಮೋಸ ಹೋಗ್ಬೋದು, 4 ಜನ ಮೋಸ ಹೋಗ್ಬೋದು. ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಬೆಳಗ್ಗೆ ಹೊತ್ತಿಗೆ ವಸೂಲಿ ಮಾಡೋದೇ ದಂಧೆ. ಇವ್ರು ಕಳ್ತನ ಮಾಡೋಲ್ಲ, ಮೋಸ ಮಾಡೋದು ಅಷ್ಟೇ ಕೆಲಸ. ಬೆದರಿಸು ಜನಕ್ಕೆ ಎದುರುವಂಥ ಸಂದೇಶಗಳನ್ನೇ ರವಾನೆ ಮಾಡೋದು ಜಾಸ್ತಿ ಇವರು. ಆ ಥರ ಮಾಡ್ಕೊಂಡು ಬೆಳಗ್ಗೆಲ್ಲ ರಾತ್ರಿಯೆಲ್ಲ ಊರಲ್ಲೆಲ್ಲ ಪಳಿಸಾಗಿ ಬೆಳಗ್ಗೆಲ್ಲ ಒಂದಷ್ಟು ಜನ ಮುಖಂಡರುಗಳೆಲ್ಲ ಸೇರಿ ಅವ್ರಿಗೆ ತಿಳುವಳಿಕೆನೂ ಹೇಳಿ, ಈ ಕಡೆ ಬರ್ದಂಗೆ ಬುದ್ಧಿವಾದನೂ ಹೇಳಿ, ಬದ್ದು ಸಣ್ಣ ಪುಟ್ಟ ಒಂದು 2-3 ಸಾವಿರ ರೂಪಾಯಿ ಕಿತ್ಕೊಂಡು ಕಡೆಗೆ ಅವ್ರು ಕಾಲು ಕಟ್ಟು ಮಟ್ಟು ಜೀವನ ಮಾಡೋಕ್ಕೆ ಬಂದಿದ್ದೀವಿ ಕಂಡ್ರಣ, ನಾವು ಹಂಗೆ ಹೆಂಗಿದ್ರು ಇನ್ನೆಲ್ಲೂ ಮಾಡೋಕ್ಕಿಲ್ಲ ಅಂತ ಅವ್ರಿಗೆ ಹೇಳಿ ಕಳಿಸಿದ್ದೀವಿ. ಆದರೂ ಟೋಟಲ್ ರಾಜ್ಯದ ಜನತೆಗೆ, ಹಳ್ಳಿಯಲ್ಲಿರ್ಬೋದು, ಸಿಟಿಲಿರ್ಬೋದು, ಈ ಥರ ಜನಾಂಗ ಹುಡ್ತಾನೇ ಇರ್ತಾರೆ, ಬರ್ತಾನೆ ಇರ್ತಾರೆ. ದಯವಿಟ್ಟು ಯಾರೂ ಮೋಸ ಹೋಗಬೇಡಿ ಅಂತ ಜನತೆಗಳಲ್ಲಿ ಬೇಡ್ಕತ್ತೀನಿ ಅಷ್ಟೇ ನಾನು. ಸರ್, ಅಮಾವಾಸ್ಯೆ ದಿನ ಬಂದಿದ್ರು, ಯಾವ ರೀತಿ ಬಂದಿದ್ರು? ಬೆಳಿಗ್ಗೆ ಯಾವ ರೀತಿ ಗ್ರಾಮಕ್ಕೆ ಬಂದರು? ರಾತ್ರಿ ಯಾವ ರೀತಿ ಭಯ ಹುಟ್ಟಿಸಿದ್ರು ಅಂತ? ಸರ್, ರಾತ್ರಿ ಅವ್ರು ಯಾವ ರೀತಿ ಬಂದಿದ್ರು ಅಂದರೆ ನಮ್ಮ ಮನೆಯವ್ರು ಈಚೆಗೆ ಬಿಡದೆ ಹೋದ್ರು ನಮ್ಮನ್ನ. ಬೇಡ ಈಚೆಗೆ ಹೋಗೋದು ಬೇಡ, ಅವ್ರು ಊಟದ ನಿರ್ಮಾಣದಲ್ಲಿ ಬಂದಿರ್ತಾರಂತೆ ಅಂತ ಹೇಳೋದು ನಮಗೂ ಗೊತ್ತಿಲ್ಲ, ನಾವು ನೋಡಿಲ್ಲ. ಬೆಳಿಗ್ಗೆ ಹೊತ್ತಿಗೆ ಮಾಮೂಲಿ ಒಂದು ಕರಿ ಕೊಟ್ಟು ಬುಡುಬುಡಿಕೆ, ಸೇಮ್ ಬುಡುಬುಡಿಕೆ ಏನು ವೇಷ ಇರ್ತದೆ ಆ ವೇಷದಲ್ಲಿ ಬಂದಿದ್ದರು. ಮತ್ತು ಎಲ್ಲ ಕೈಲೆಲ್ಲ ಬುಡುಬುಡಿಕೆ ಇಟ್ಕೊಂಡಿದ್ರು. ಯಾವ ಟಾರ್ಗೆಟ್ ಏನಪ್ಪ ಅಂದರೆ ಮನೆಗಳು, ಯಾರ್ಯಾರ ಮನೆಗಳಲ್ಲಿ ಹೆಂಗಸರು ಕಮ್ಮಿ ಇರ್ತಾರೆ ನೋಡ್ಕೊಂಡು ಆ ಮನೇಲಿ ಹೋಗಿ, ಗಂಡಸರಿದ್ದರೆ ಸುಮ್ಮನೆ ಅಕ್ಕಿ ಇಸ್ಕೊ ಬಂದ್ಬಿಡೋದು ಅಷ್ಟೇ. ಅವ್ರ ಮನೇಲಿ ಗಂಡಸರು ಮನೇಲಿ ಏನಾರು ಇದ್ದರೆ ಅಕ್ಕಿನೋ ಒಂದು 10 ರೂಪಾಯಿ 20 ರೂಪಾಯಿ ಇಸ್ಕೊಬರೋದು ಅಷ್ಟೇ. ಬರೀ ಹೆಂಗಸರು ಮಾತ್ರ ಇದ್ದರೆ ನಿಮ್ಮ ಮನೆಗೆ ಹಂಗಾಯ್ತದೆ, ನಿಮ್ಮ ಮನೆ ಗಂಡಂಗೆ ಏನೋ ಪ್ರಾಬ್ಲಮ್ ಇದೆ, ಇಲ್ಲ ನಿಮ್ಮ ಮಗಂಗೇನೋ ಮುಂದೆ ತಿಂಗಳು ಏನೋ ಆಯ್ತದೆ, ಈಗ ನಾಳೆ ಅಮಾವಾಸ್ಯೆ ಇದೆ, ಇವತ್ತು ಅಮಾವಾಸ್ಯೆ, ಬೆಳಿಗ್ಗೆ ಅಮಾವಾಸ್ಯೆ ಹಿಂದಿನ ಸಾರಿದ್ರು ಅವರು. ಇವತ್ತು ಅಮಾವಾಸ್ಯೆ ಸ್ಮಶಾನದಲ್ಲಿ ಪೂಜೆ ಮಾಡಬೇಕು, 4,000 ಆಯ್ತದೆ, 10,000 ಆಯ್ತದೆ ಅಂತ ಇಸ್ಕೊಂಡು ಅವ್ರ ಹತ್ರ ಹೋಗಿ ಈ ಥರ ಒಂದು 4-5 ಮನೇಲಿ ಆಲ್ರೆಡಿ ಮಾಡಿದರು. ಇದಕ್ಕೆ ಒಂದು 15 ದಿನ ಹಿಂದೆನೂ ನಮ್ಮೂರಲ್ಲಿ ಮಾಡಿದ್ರೆ ಅವತ್ತು ಯಾರೂ ಕ್ರಮ ಕೈಗೊಂಡಿರಲಿಲ್ಲ. ತಿರುಗಿ ಈ ತಿರುಗಿ ಯಾವಾಗ ಬಂದರೂ ಜನಕ್ಕೆಲ್ಲ ಅಲ್ಲಿ ಬೇಜಾರಾಗಿತ್ತು. ಎಲ್ಲ ಒಗ್ಗೂಡಿಸ್ಕೊಂಡು ಅವ್ರನ್ನ ಹಿಡಿದು ಅವ್ರ ಕೈಲೇ ಬಾಯಿ ಬಿಡಿಸಿ, ನಾವು ಜೀವನ ಮಾಡೋಕ್ಕೆ ಬಂದಿದ್ದೀವಿ ಅಂತ ಅವರೇ ಹೇಳಿದ್ರು. ಜೀವನ ಮಾಡೋಕ್ಕೆ ಬಂದಿದ್ದೀವಿ ಸರ್, ತಪ್ಪಾಯಿತು, ಇನ್ಮೇಲೆ ಈ ಕಡೆ ಬರಲ್ಲ ಅಂದರು. ತಪ್ಪಾಯಿತು, ಈ ಕಡೆ ಬರೋದ್ರಲ್ಲಿ ನೀವು ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಕಾಣೋಕ್ಕಿಲ್ಲ ನೀವು ಅಂತ ಹೇಳಿದ್ದೀವಿ. ದಯವಿಟ್ಟು ನಮ್ಮ ಮಂಡ್ಯ ಜಿಲ್ಲೆ ಜನ ಇವ್ರೇನೋ ಕಂಡ್ರೆ ನೀವು ನಮ್ಮೂರಲ್ಲಿ ಏನು ಮಾಡಿದರೆ ಅದೇ ಥರ ಪನಿಷ್ಮೆಂಟ್ ಕೊಟ್ಟು ಅವ್ರನ್ನ ಸ್ಟೇಷನ್ಗೋ ಇಲ್ಲ ಕಂಪ್ಲೇಂಟೋ ಕೊಟ್ಟು ಪೊಲೀಸ್ನವ್ರಿಗೆ ಇಟ್ಕೊಡಿ. ಸರ್, ಹಿಂದಿನ ತಲೆಮಾರಲ್ಲಿ ಒಂದು ನಂಬಿಕೆ ಇತ್ತು, ಬುಡುಬುಡಿಕೆ ಆಡಿಸೋರು ನುಡಿದ್ರೆ ಅದು ನಿಜ ಆಗುತ್ತೆ ಅಂತ. ಈಗಲೂ ಅದನ್ನು ನಂಬೇಕಾ ಏನು ಅಂತ? ಸರ್, ಇವ್ರು ಏನು ಮಾಡ್ತಾವ್ರೆ ಅಂದರೆ ಹಿಂದಿನ ಇತ್ತಂತಲ್ಲ ಅದನ್ನೇ ಇವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಆ ಥರ ಭಯ ಜನದ ಭಾವನೆ. ನಮಗೇನು ಹೊಸ ಹುಡುಗರು, ನಮ್ಮ ಹಿರಿಕರವರಲ್ಲ,
ಅವರು ಇದ್ರ ಬಗ್ಗೆ ವಿಚಾರಗಳು ಹೇಳ್ತಿದ್ರು ನಮಗೆ, ಆಗ ಚಿಕ್ಕದ್ರಲ್ಲಿ ಹೇಳ್ತಿದ್ರು. ಈಗ ಇವ್ರೇನು ಮಾಡಿ ಈಗಿನ ಜನಾಂಗ ಏನು ಮಾಡೋರೆ, ಈಗ ಬುಡ್ಬುಡ್ಕೆಂದು ಬರ್ತಾರಲ್ಲ ಇವರು ಹಳೇದನ್ನೇ ಟಾರ್ಗೆಟ್ ಮಾಡ್ಕೊಂಡು ಈಗ ನಮ್ಮ ಜನಾಂಗಕ್ಕೆ ಎದುರಿಸೋಕೆ ಬರ್ತಿದ್ದಾರೆ. ಇವ್ರು ಟಾರ್ಗೆಟೇ 2 ಗಂಟೆ ಮೇಲೆ. ಇವ್ರು ಮತ್ತೆ ಇನ್ನೊಂದು ವಿಚಾರ ಮಾಡ್ತಾವ್ರೆ, ಇವರು ಡ್ರಿಂಕ್ಸ್ ಹಾಕ ಬರುವಂಥವ್ರು, ಇವರು ರಾತ್ರಿ ಹೊತ್ತು ಡ್ರಿಂಕ್ಸ್ ಹಾಕೊಂಡು ಬರುವಂಥವ್ರು. ಇವರು ಎಲ್ಲ ಮನ್ಗಿರೋ ಟೈಮಲ್ಲಿ ಬಂದು ಜನ ಭಯ ಓಡಿಸೋದು, ಮಕ್ಕಳು, ಅದು ಟಾರ್ಗೆಟೇ ಮಕ್ಕಳು. ಮತ್ತು ಒಂಟಿ ಮನೆಯವ್ರಿಗೆ ಟಾರ್ಗೆಟ್, ಇವ್ರಿಗೆ ಒಂಟಿ ಮನೆ ಹತ್ರ ಹೋಗೋದು, ಭಯ ಓಡಿಸೋದು, ಅವ್ರಿಗೆ ಈ ಥರ ಮಾಡ್ತಿದ್ದಾರೆ. ಅದರಿಂದ ನಾವು ಬಿಡಿಸ್ತೋ ಎಲ್ಲ ಅವರೇ ಒಪ್ಕೊಂಡ್ರು. ಆಮೇಲೆ ಪೊಲೀಸ್ ಕೈಲಿ ಹಿಡ್ಕೊಡ್ತೀವಿ ಅಂದರು, ಕಾಲು ಕಟ್ತೀವಿ, ಕೈ ಕೊಡ್ತೀವಿ, ನಾವು ಜೀವನ ಮಾಡ್ತೀವಿ. ಅದು ಸ್ಕೂಟಲ್ಲಿ ಬಂದಿದ್ದವರು ಇವರೆಲ್ಲ. ಇವರು ಆಮೇಲೆ ದುಡ್ಡೇನು ಮಾಡಿದ್ರೆ, ಮಿಕ್ಕು ದುಡ್ಡೇನು ಒಂದು 20,000 ಕಲೆಕ್ಷನ್ ಮಾಡಿದ್ರೆ ಏನು ಮಾಡಿದ್ರು ಅಂತ ಕೇಳಿದ್ರು. ಅವ್ರಂದ್ರು ನಾವು ಅಲ್ಲೇ ಊರಿಗೆ ಫೋನ್ಪೇ ಮಾಡ್ಬಿಟ್ಟಿವಿ, ಮಿಕ್ಕದ್ದು ಡ್ರಿಂಕ್ಸು ಮಾಡ್ಕೊಂಡೀವಿ ಇನ್ನೂ ವಿಚಾರ ಹೇಳ್ಕೊಂಡ್ರು. ಆಗ ಪಗಡೆ ಗಿಗಡೆ ಅಂತಂದಿದ್ರು ಇವರು. ಆಲ್ರೆಡಿ ಮನೆಗಳಿಗೆ ಹೋದಾಗ ಪಗಡೆ ಬುಟ್ಟಿ ತೋರೋದು ಯಂಗ್ಸ್ರುಗಳಿಗೆ, ಪಗಡೆ ಹಿಂಗೆ ಬೀಳ್ತದೆ, ನಿಮ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಭಯ ಓಡಿಸೋದು. ಆಗ 2,000 1,000 ಹಿಂಗೆ ತಿಳೋದು. ಅವ್ರು ಹೋದ್ಮೇಲೆ ನಮ್ಮೂರ ಜನಗಳ ಚೋಪ ನಾವು ಕೊಟ್ಟಿದ್ದೋ ಅಂತ. ಇವ್ರು ಆಲ್ರೆಡಿ ಭೀಮ್ ನಂಬರ್ ಸೀಸನ್ ಒಂದು 30 ಮನೆಯಿಂದ 40 ಮನೆ ಟಾರ್ಗೆಟ್ ಮಾಡಿದರು ನಮ್ಮೂರಲ್ಲಿ. ಅವ್ರ ಮನೆ ಇಲ್ಲ ಅಂದ್ರೆ ಒಂದು 5,000 3,000 ಹಿಂಗೆಲ್ಲ ತಿರ್ಗೋಕ್ಕೆ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ರು. ಅದರಿಂದ ನಮ್ಮ ಗ್ರಾಮಸ್ಥರು ಹೇಳ್ದಂಗೆ ಹೊರಗಡೆ ಎಲ್ಲ ನೀವು ನ್ಯೂಸ್ ಚಾನಲರು ಹೊರಗಡೆ ಎಲ್ಲ ಈ ಮಾಹಿತಿಯ ಮೆಸೇಜ್ ಮಾಡಿ ಜನಕ್ಕೆಲ್ಲ, ಇಡೀ ರಾಜ್ಯದ ಜನಕ್ಕೆ ಮೆಸೇಜ್ ಮಾಡಿ ಇವಕ್ಕೆಲ್ಲ ಕಡಿವಾಣ ಹಾಕೋಕ್ಕೆ ಒಂದು ಸ್ಟೇಟ್ಮೆಂಟ್ ಹಾಕಿ ಸರ್. ಅದನ್ನು ಕೇಳ್ಕೊತೀವಿ ನಾವು. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ, ಈ ಹಾಲಕ್ಕಿ ನುಡಿತೈತೆ ಅಂತ ರಾತ್ರಿ ಹೊತ್ತು ಅಂದರೆ ಮಧ್ಯರಾತ್ರಿ ಅಮಾವಾಸ್ಯೆ ಹುಣ್ಣಿಮೆ ಸಂದರ್ಭದಲ್ಲಿ ಬರುವಂಥವ್ರು ನಿಜಕ್ಕೂ ಅವರು ನುಡಿಯುವಂಥ ಭವಿಷ್ಯ ಸುಳ್ಳಾಗಿರುತ್ತೆ. ಯಾಕಂದರೆ ಈ ಒಂದು ವಿಚಾರವನ್ನು ಮಂಡ್ಯದ ಕೀಲಾರ ಗ್ರಾಮಸ್ಥರು ಏನಿದ್ದಾರೆ ಇವರು ಅವರ ಬಾಯಿಂದನೇ ಬಹಿರಂಗಪಡಿಸಿರುವಂಥದ್ದು. ಹೀಗಾಗಿ ಉಳಿದಂಥ ಗ್ರಾಮಸ್ಥರುಗಳು ಏನಿದ್ದಾರೆ, ಈ ರೀತಿ ಯಾರಾದರೂ ನಿಮ್ಮ ಗ್ರಾಮಕ್ಕೆ ಮಧ್ಯರಾತ್ರಿ ಬಂದು ನಿಮ್ಮ ಗ್ರಾಮಕ್ಕೆ ಕೆಡುಕಾಗುತ್ತೆ, ಗ್ರಾಮದಲ್ಲಿ ಪೂಜೆ ಮಾಡಬೇಕು ಅಥವಾ ನಿಮ್ಮ ಭವಿಷ್ಯವನ್ನು ಹೇಳ್ತೇವೆ, ಅದಕ್ಕೆ ಒಂದಷ್ಟು ಹಣವನ್ನು ಕೊಡಬೇಕಾಗತ್ತೆ ಅಂತ ಯಾರಾದರೂ ಬಂದರೆ ಇನ್ನಾದರೂ ಯಾಮಾರದೇ ಇರುವಂತೆ ಎಚ್ಚೆತ್ಕೊಳ್ಳಿ. ಕೀಲಾರ ಗ್ರಾಮದಿಂದ ಸುನೀಲ್ ಗೌಡ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.